ಈಗ ಜೈಲು ಸೇರಿರುವಂತ ಮಾಜಿ ಸಚಿವ ಹಾಲಿ ಶಾಸಕ ವಿನಯ್ ಕುಲಕರ್ಣಿ ವಕೀಲ ಆನಂದ್ ಅನ್ನುವಂತವರಿಗೆ ಧಮಕಿ ಹಾಕಿರೋದು ಅಥವಾ ಎದುರಿಸ್ತಾ ಇರೋದು ಆಡಿಯೋ ಈಗ ವೈರಲ್ ಆಗ್ತಾ ಇದೆ. ಯಾಕೆ ಈಗ ಇದನ್ನ ನಿಮ್ಮ ಮುಂದೆ ಇಟ್ಟೆ ಅಂತಂದ್ರೆ, ವಿನಯ್ ಕುಲಕರ್ಣಿ ಜೈಲು ಸೇರಿದ ಬಳಿಕ ಒಂದಷ್ಟು ಜನ ವಿನಯ್ ಕುಲಕರ್ಣಿಯನ್ನ ಕಟುವಾಗಿ ಟೀಕಿಸ್ತಾ ಇದ್ದಾರೆ. ಆದ್ರೆ ಇನ್ನೊಂದಷ್ಟು ಮಂದಿ ಈ ಕ್ಷಣಕ್ಕೂ ಕೂಡ ಅದೇ ವಿನಯ್ ಕುಲಕರ್ಣಿಯ ಪರವಾಗಿ ನಿಂತ್ಕೊಂಡಿದ್ದಾರೆ. ಅಂದ್ರೆ ಅವ್ರದ್ದೇನು ತಪ್ಪಿಲ್ಲ, ಅವರು ಒಳ್ಳೆಯವರು, ಅವರು ಆರೋಪಿ ಅಲ್ಲ, ನಿರಪರಾಧಿ, ಅವರು ಸಾಚ ಅನ್ನುವ ರೀತಿಯಲ್ಲಿ ಅವರ ಪರವಾಗಿ ನಿಂತ್ಕೊಂಡಿದ್ದಾರೆ. ಅವ್ರೆಲ್ರಿಗೂ ಕೂಡ ಈ ಆಡಿಯೋ ಸಮರ್ಪಣೆ. ಸೊ ಬನ್ನಿ ಆ ಆಡಿಯೋನ ಪ್ಲೇ ಮಾಡ್ತೀನಿ, ಆ ಆಡಿಯೋನ ಕೇಳಿಸ್ಕೊಳ್ಳಿ ಫಸ್ಟ್, ಅದಾದ ಮೇಲೆ ಇದ್ರ ಬಗ್ಗೆ ಮಾತಾಡ್ತೀನಿ. ನನಗೆ ಅದ್ರಾಗ ಅಡ್ಡಾಡ್ಬೇಡಂದ್ರು ಇವತ್ತಿಂದ ಅಡ್ಡಾಡ್ಬೇಡ್ರಿ ಇದೆಲ್ಲ ನೋಡ್ಲಿ ಇದೇನು ಅಂತಾರ ನನಗೆ ಏನ ನಾವು ಮೆಟ್ರೋ ಹಚ್ಚಿ ನೋಡುವಂತ ಕೆಲಸ ನಾವು ತಿಳ್ಕೊ ಬನ್ನಿ ಕರೆ ಅಷ್ಟೇ ನಾವು ಮಾಡಿ ಮುಂಚೆ ಬಂದ್ಬಿಡ್ತೇವೆ. ವಿನಯ್ ಕುಲಕರ್ಣಿ ಯಾವ ರೀತಿಯಾಗಿ ಎದುರಿಸ್ತಾ ಇದ್ರು ಅಥವಾ ಯಾವ ರೀತಿಯಾಗಿ ಬೆದರಿಕೆಯನ್ನು ಹಾಕ್ತಾ ಇದ್ರು ಅಂತ ಈ ವಿಡಿಯೋದಲ್ಲಿ ಇನ್ನೊಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರವನ್ನ ನಾನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿ ಈ ವಿಡಿಯೋ ಏನಾದ್ರೂ ನೀವು ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದೇ ರೀತಿಯ ಟ್ರೆಂಡಿಂಗ್ ಟಾಪಿಕ್ಗಳನ್ನ ನಿಮ್ಮ ಮುಂದೆ ತರ್ತಾ ಇರ್ತೀನಿ, ನಿಮಗೆ ಅರ್ಥವಾಗಿಸುವ ರೀತಿಯಲ್ಲಿ ಎಕ್ಸ್ಪ್ಲೈನ್ ಮಾಡುವಂತ ಪ್ರಯತ್ನ ನನ್ನದು. ಸೊ ದಯವಿಟ್ಟು ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈಗ ಒಂದೊಂದೇ ವಿಚಾರಗಳೆಲ್ಲವೂ ಕೂಡ ರಿವೀಲ್ ಆಗೋದಕ್ಕೆ ಶುರುವಾಗಿದೆ. ಜಡ್ಜ್ಮೆಂಟ್ ಕಾಪಿ ಕೂಡ ಹೊರ ಬಂದಿದೆ. ಅದರಲ್ಲೂ ಕೂಡ ಒಂದಷ್ಟು ವಿಚಾರಗಳು ಕೂಡ ಪ್ರಸ್ತಾಪ ಆಗೋದಕ್ಕೆ ಶುರುವಾಗಿದೆ. ಫಸ್ಟ್ ಈ ಆಡಿಯೋ ವಿಚಾರಕ್ಕೆ ಬರೋದಾದ್ರೆ, ಒಂದಷ್ಟು ಜನ ಈಗಲೂ ವಿನಯ್ ಕುಲಕರ್ಣಿ ಒಳ್ಳೆ ಮನುಷ್ಯ ಎನ್ನುವ ರೀತಿಯಲ್ಲಿ ಸಮರ್ಥನೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಒಂದಷ್ಟು ಜನ ಅವರ ಅಭಿಮಾನಿಗಳು, ಅವರನ್ನ ನಂಬಿದಂತವರು ಸಮರ್ಥನೆ ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇದೆ. ಆದ್ರೆ ಇನ್ನೊಂದು ಕಡೆಯಿಂದ ಕೆಪಿಸಿಸಿ ಅಧ್ಯಕ್ಷ ಆಗಿರುವಂತ ಡಿ ಕೆ ಶಿವಕುಮಾರ್ ಏನ್ ಹೇಳ್ತಾ ಇದ್ದಾರೆ ಗೊತ್ತಾ? ಕೋರ್ಟ್ ತೀರ್ಪು ಕೊಟ್ಟ ಬಳಿಕವೂ ಕೂಡ ಇದರಲ್ಲಿ ಏನೋ ಒಳಸಂಚಾಗಿದೆ, ವಿನಯ್ ಕುಲಕರ್ಣಿಯನ್ನ ಉದ್ದೇಶ ಪೂರ್ವಕವಾಗಿ ಇದರಲ್ಲಿ ಸಿಲುಕಿಸಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಏನೋ ಬೇರೆ ನಡೆದಿದೆ, ಸಮಥಿಂಗ್ ಇಸ್ ರಾಂಗ್ ಎನ್ನುವಂತ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಮಾತಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಒಂದು ಕೋರ್ಟ್ ತೀರ್ಪು ಕೊಟ್ಟ ಮೇಲೂ ಈ ತರ ಮಾತಾಡ್ತಾ ಇದ್ದಾರೆ ಅಂತಂದ್ರೆ ಒಂದ್ಸಲ ಥಿಂಕ್ ಮಾಡಿ ನಮ್ಮ ಸಮಾಜ ಯಾವ ಲೆವೆಲ್ಗೆ ಬಂದು ನಿಂತಿದೆ ಅಂತ. ಈ ಹಿಂದೆ ಒಂದು ದೇಶಾದ್ಯಂತ ಸದ್ದು ಮಾಡಿದಂತ ಪ್ರಕರಣದಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಹೀಗೆ ಮಾತನಾಡಿದ್ರು. ತನಿಖೆ ಸ್ಟಾರ್ಟ್ ಆಗೋದಕ್ಕೂ ಮುನ್ನವೇ ಇದರಲ್ಲಿ ಏನೋ ಷಡ್ಯಂತ್ರ ಇದೆ ಎನ್ನುವಂತ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಹೇಳಿದ್ರು. ಇಲ್ಲೂ ಕೂಡ ಅದನ್ನೇ ರಿಪೀಟ್ ಮಾಡ್ತಾ ಇದ್ದಾರೆ. ವಿನಯ್ ಕುಲಕರ್ಣಿ ವಿರುದ್ಧ ಒಳಸಂಚಾಗಿದೆ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ. ಕೆಪಿಸಿಸಿ ಅಧ್ಯಕ್ಷರು ರಾಜ್ಯದ ಉಪಮುಖ್ಯಮಂತ್ರಿಗಳ ಬಾಯಲ್ಲಿ ಬರುವಂತ ಮಾತುಗಳು ಇವು. ಬೇರೆ ಯಾರಾದ್ರೂ ಹೇಳಿದ್ರೆ ಅದು ಬೇರೆ ಕತೆ. ವಿನಯ್ ಕುಲಕರ್ಣಿ ಬಗ್ಗೆ ಅವರಿಗೆ ಅಭಿಮಾನ ಇರಬಹುದು, ನಮ್ಮ ಪಕ್ಷದವರು ಎನ್ನುವಂತ ಪ್ರೀತಿ ಇರಬಹುದು, ಜೈಲಲ್ಲಿ ಒಂದಷ್ಟು ಬಾರಿ ಹೋಗಿ ಮೀಟ್ ಮಾಡಿರಬಹುದು, ಸ್ನೇಹ ಸಂಬಂಧಗಳೆಲ್ಲವೂ ಇರಬಹುದು, ಅದೆಲ್ಲವೂ ಕೂಡ ಪ್ರತ್ಯೇಕವಾದಂತ ವಿಚಾರ. ಆದ್ರೆ ಒಂದು ಕೋರ್ಟ್ ತೀರ್ಪು ಕೊಟ್ಟ ಮೇಲೂ ಈ ತರ ಮಾತಾಡೋದು ಎಷ್ಟು ಸರಿ? ಅಂದ್ರೆ ತಮ್ಮ ಪಕ್ಷದವರಾಗಿದ್ದಂತ ಕಾರಣಕ್ಕಾಗಿ ಏನೋ ಒಳಸಂಚು ಆಗಿದೆ ಎನ್ನುವ ರೀತಿಯಲ್ಲಿ ಮಾತನಾಡೋದು ತಪ್ಪು ಅಂತ ನಾನು ಹೇಳ್ತೀನಿ. ವೀಕ್ಷಕರೇ, ಇಲ್ಲಿ ಏನಾಗಿತ್ತು ಅಂತಂದ್ರೆ, ಯೋಗೀಶ್ ಗೌಡ ಪರವಾಗಿ ಯಾರ್ಯಾರು ನಿಂತ್ಕೊಳ್ತಿದ್ರು ಅವರೆಲ್ರಿಗೂ ಕೂಡ ಎದುರಿಸುವಂತ ಕೆಲಸ ಆಗ್ತಾ ಇತ್ತು. ಹಾಗೆ ಓರ್ವ ವಕೀಲ ಅವರ ಪರವಾಗಿ ನಿಂತುಕೊಂಡಾಗ ಅವ್ರನ್ನೂ ಕೂಡ ಎದುರಿಸಲಾಗಿದೆ. ಕೇವಲ ಇವರಿಗೆ ಮಾತ್ರ ಅಲ್ಲದೆ ಯೋಗೀಶ್ ಗೌಡ ಫ್ಯಾಮಿಲಿಗೂ ಕೂಡ ಬೆದರಿಕೆಯನ್ನ ಹಾಕಲಾಗಿತ್ತು. ಯಾರ್ಯಾರು ಸಾಕ್ಷಿಯನ್ನ ಹೇಳಿದ್ರು ಅವ್ರಿಗೂ ಕೂಡ ಎದುರಿಸುವಂತ ಕೆಲಸ ಆಗಿತ್ತು. ಸಾಕ್ಷಿಯನ್ನ ತಿರುಚುವಂತ ಪ್ರಯತ್ನ ಮಾಡಲಾಗಿದೆ. ಒಂದಷ್ಟು ಪೊಲೀಸ್ ಅಧಿಕಾರಿಗಳನ್ನು ಕೂಡ ಈ ರೀತಿಯಾಗಿ ಸಾಕ್ಷಿಯನ್ನ ತಿರುಚೋದಕ್ಕೆ ಕಳಿಸಿಕೊಟ್ಟಂತಹ ಉದಾಹರಣೆ ಕೂಡ ಇದೆ. ಯೋಗೀಶ್ ಗೌಡ ಪರವಾಗಿ ಹೋರಾಟವನ್ನ ಮಾಡ್ತಿದ್ದಂತ ಅವ್ರ ಅಣ್ಣನೂ ಕೂಡ ಚೇಂಜ್ ಮಾಡಬೇಕು ಅಂತ ಹೇಳಿ ಅಲ್ಲಿಗೂ ಕೂಡ ಪೊಲೀಸ್ ಅಧಿಕಾರಿಗಳನ್ನ ಕಳಿಸಿಕೊಟ್ಟಂತಹ ಬೇಜಾನ್ ಎಕ್ಸಾಂಪಲ್ಗಳಿದೆ. ಎಲ್ಲಿಯವರೆಗೂ ಅಂತಂದ್ರೆ ಯೋಗೀಶ್ ಗೌಡ ಪತ್ನಿಯನ್ನು ಕೂಡ ಒಂದ್ ರೀತಿಯಲ್ಲಿ ಚೇಂಜ್ ಮಾಡಿಬಿಟ್ರು ಅಥವಾ ಬುಟ್ಟಿಗೆ ಹಾಕೊಂಡ್ರು ಅಂತಾನೆ ಹೇಳ್ಬೋದು. ಇದೇ ಯೋಗೀಶ್ ಗೌಡ ಪತ್ನಿ ಮಲ್ಲಮ್ಮ ಯೋಗೀಶ್ ಗೌಡ ಸತ್ತಾಗ ಸಂಕಟದಿಂದ ಕಣ್ಣೀರಾಗ್ತಾ ಹೋರಾಡ್ತಾ ಇದ್ರು. ಆ ಟೈಮಲ್ಲಿ ವಿನಯ್ ಕುಲಕರ್ಣಿ ಹೆಸರು ಹೇಳ್ತಾರೆ. ಆದ್ರೆ ಅದಾದ ಬಳಿಕ ಇದ್ದಕ್ಕಿದ್ದ ಹಾಗೆ ಮಲ್ಲಮ್ಮ ಅವರು ಉಲ್ಟಾ ಹೊಡೆದ್ಬಿಡ್ತಾರೆ. ಇದರಲ್ಲಿ ವಿನಯ್ ಕುಲಕರ್ಣಿ ಪಾತ್ರನೇ ಇಲ್ಲ ಎನ್ನುವಂತ ರೀತಿಯಲ್ಲಿ ಮಾತಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಅಷ್ಟು ಮಾತ್ರ ಅಲ್ಲದೆ ಯಾವ ಪಕ್ಷದ ವಿರುದ್ಧ ಹೋರಾಟವನ್ನ ಮಾಡ್ತಾ ಇದ್ರಲ್ಲ ಅದೇ ಪಕ್ಷ ಅಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಕೊಳ್ತಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ನೇತೃತ್ವದಲ್ಲಿ ಮಲ್ಲಮ್ಮ ಸೇರ್ಪಡೆ ಆಗ್ಬಿಡ್ತಾರೆ. ಅಂದ್ರೆ ವಿನಯ್ ಕುಲಕರ್ಣಿ ಎಷ್ಟರ ಮಟ್ಟಿಗೆ ಪ್ರಭಾವವನ್ನ ಬೀರಿದ್ರು ಅನ್ನೋದಕ್ಕೆ ಇದೊಂದು ಸಾಕ್ಷಿ ಕಣ್ಣ ಮುಂದೆ ಬರುತ್ತೆ. ಈಗ ಹೊಸ ಅಪ್ಡೇಟ್ ಏನಪ್ಪಾ ಅಂತಂದ್ರೆ, ವಿನಯ್ ಕುಲಕರ್ಣಿ ಇದೀಗ ಶಾಸಕ ಸ್ಥಾನವನ್ನ ಕಳ್ಕೊಂಡಿದ್ದಾರೆ. ವಿನಯ್ ಕುಲಕರ್ಣಿ ಸ್ಟೂಡೆಂಟ್ ಲೀಡರ್ ಆಗಿದ್ದಂತವರು. ಅದಾದ ಬಳಿಕ 2003, 2004 ಸಂದರ್ಭದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಚುನಾವಣೆ ಸ್ಪರ್ಧೆ ಮಾಡಿದ್ದಂತವರು. ಅದಾದ ಬಳಿಕ ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ.
ಶಾಸಕ ಆಗ್ತಾರೆ, ಸಚಿವ ಆಗ್ತಾರೆ, ಹೈನುಗಾರಿಕೆಯಲ್ಲೂ ಕೂಡ ಒಳ್ಳೆಯ ಹೆಸರನ್ನು ಮಾಡ್ತಾರೆ, ಬೇಕಾದಷ್ಟು ಹಣವನ್ನು ಕೂಡ ಗಳಿಕೆ ಮಾಡಿದಂತವರು. ನೋಡಿ, ಎಲ್ಲ ಇದ್ದು ಕೂಡ ಇದೀಗ ವಿನಯ್ ಕುಲಕರ್ಣಿ ಜೈಲು ಸೇರುವಂತ ಪರಿಸ್ಥಿತಿ ಎದುರಾಗಿದೆ. ಒಮ್ಮೊಮ್ಮೆ ಏನಾಗುತ್ತೆ ಅಂತಂದ್ರೆ, ಮನುಷ್ಯನ ಬದುಕು ಅನ್ನೋದಕ್ಕೆ ವಿನಯ್ ಕುಲಕರ್ಣಿ ಬೆಸ್ಟ್ ಎಕ್ಸಾಂಪಲ್ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಇನ್ನು ವಿನಯ್ ಕುಲಕರ್ಣಿಗೆ ಅವಕಾಶ ಏನಪ್ಪಾ ಅಂತಂದ್ರೆ ಹೈಕೋರ್ಟ್ಗೆ ಹೋಗ್ಬೋದು, ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು. ಆದ್ರೆ ನನ್ನ ಪ್ರಕಾರ ಈ ಕೇಸ್ನಲ್ಲಿ ಅಷ್ಟು ಸುಲಭಕ್ಕೆ ಅಥವಾ ಅಷ್ಟು ಈಸಿಯಾಗಿ ವಿನಯ್ ಕುಲಕರ್ಣಿ ಬಚಾವ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಸಿಬಿಐ ತುಂಬಾ ನೀಟಾಗಿ ತನಿಖೆಯನ್ನ ಮಾಡಿದೆ, ಜೊತೆಗೆ ತುಂಬಾ ನೀಟಾಗಿ ಅವರ ಸಾಕ್ಷಿ ಸಂಗ್ರಹವನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ ಅವರು ಅಷ್ಟು ಈಸಿಯಾಗಿ ಬಚಾವ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಈಗ ಜೀವಾವಧಿ ಶಿಕ್ಷೆ ಅಂತಂದ್ರೆ ಜೀವನ ಪರ್ಯಂತ ಶಿಕ್ಷೆ ಆಗುತ್ತೆ. ಕನಿಷ್ಠ ಸನ್ನಡತೆಯ ಆಧಾರದ ಮೇಲೆ ರಿಲೀಸ್ ಆಗ್ಬೇಕು ಅಂದ್ರೂ ಕೂಡ ಜೈಲಲ್ಲಿ 20 ವರ್ಷ ಕಾಯಲೇಬೇಕಾಗುತ್ತೆ ಅಥವಾ ಅಲ್ಲಿರ್ಲೇಬೇಕಾಗುತ್ತೆ. ನೋಡಿ, ರಾಜಕೀಯ ಜೀವನ ಚೆನ್ನಾಗಿರ್ಬೇಕು ಅಂತೇಳಿ ಹತ್ಯೆಯನ್ನೇ ಮಾಡಿಸಿಬಿಟ್ರು ವಿನಯ್ ಕುಲಕರ್ಣಿ. ಈಗ ಅದೇ ಕೇಸ್ನಲ್ಲಿ ಇದೀಗ ರಾಜಕೀಯ ಬದುಕೆ ಅಂತ್ಯವಾಗುವಂತ ಪರಿಸ್ಥಿತಿ ಎದುರಾಗಿದೆ. ಅದೇ ಕಾರಣಕ್ಕೆ ದೊಡ್ಡವರು 1000 ಸಲ ಹೇಳ್ತಾ ಇರ್ತಾರೆ, ತಪ್ಪು ಮಾಡೋದಕ್ಕೂ ಮುನ್ನ 100 ಸಲ ಯೋಚನೆ ಮಾಡಿ ಅಥವಾ 1000 ಸಲ ಯೋಚನೆ ಮಾಡಿ ಅಂತ. ಈಗ ಮತ್ತೊಂದು ವಿಚಾರಕ್ಕೆ ಬರೋದಾದ್ರೆ, ವಿನಯ್ ಕುಲಕರ್ಣಿ ಈಗಾಗೋದಕ್ಕೆ ಟ್ರಿಗರ್ ಪಾಯಿಂಟ್ ಏನು, ಅಥವಾ ಯೋಗೇಶ್ ಗೌಡ ಅವರನ್ನ ಹತ್ಯೆ ಮಾಡಿಸಿದಾದ್ರು ಯಾಕೆ ಅಂತ ಸಹಜವಾಗಿ ಒಂದಷ್ಟು ಪ್ರಶ್ನೆಗಳೆಲ್ಲವೂ ಕೂಡ ಬರುತ್ತೆ. ಅಂದ್ರೆ ರಾಜಕೀಯದಲ್ಲಿ ವೈಷಮ್ಯ, ಮತ್ತೊಂದು ಮಗದೊಂದು ಅಂತದೆಲ್ಲವೂ ಕೂಡ ಇರುತ್ತೆ. ಆದ್ರೆ ಈ ಹಂತಕ್ಕೆ ಹೋಗೋದಕ್ಕೆ ಒಂದು ಟ್ರಿಗರ್ ಪಾಯಿಂಟ್ ಇರಬೇಕಲ್ಲ, ಅದು ಈಗ ಚರ್ಚೆ ಆಗ್ತಾ ಇರುವಂತ ಸಂಗತಿ. ಜಡ್ಜ್ಮೆಂಟ್ ಕಾಪಿಯಲ್ಲೂ ಕೂಡ ಅದನ್ನ ಕ್ಲೀನ್ ಆಗಿ ಕಂಪ್ಲೀಟ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಅದೇನು ಅಂತ ಹೇಳ್ತಾ ಹೋಗ್ತೀನಿ ವೀಕ್ಷಕರೇ. ಮೊದಲಿಗೆ ಯೋಗೇಶ್ ಗೌಡ ಯಾರು ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಯೋಗೇಶ್ ಗೌಡ ಅವರ ಅಣ್ಣ ಉದಯ್ ಗೌಡ ಆ ಭಾಗದಲ್ಲಿ ತಮ್ಮದೇ ಆದಂತ ಒಂದು ಪ್ರಭಾವವನ್ನ ಇಟ್ಕೊಂಡಿದ್ದಂತ ವ್ಯಕ್ತಿ ಅವರು. ಧಾರವಾಡದ ಹೆಬ್ಬಳ್ಳಿ ಈ ಭಾಗದಲ್ಲಿ ಯೋಗೇಶ್ ಗೌಡ ಅಣ್ಣ ಉದಯ್ ಗೌಡ ತುಂಬಾ ವರ್ಷಗಳ ಹಿಂದೆಯೇ ಹತ್ಯೆ ಆಗಿರುತ್ತೆ. ಯಾವುದೋ ಒಂದು ಗ್ಯಾಂಗ್ ವಾರ್ ರೀತಿಯಲ್ಲಿ ಅವರ ಹತ್ಯೆ ಆಗಿರುತ್ತೆ. ಯೋಗೇಶ್ ಗೌಡ ಅಣ್ಣ ಪೈಲ್ವಾನ್ ಕೂಡ ಆಗಿದ್ರು. ಅಣ್ಣನಿಂದ ತುಂಬಾ ಪ್ರಭಾವಕ್ಕೊಳಗಾಗಿದ್ದ ಯೋಗೇಶ್ ಗೌಡ ಅಣ್ಣನ ಹತ್ಯೆ ಆದ ಬಳಿಕ ಅಣ್ಣನ ವಿಚಾರಕ್ಕೆ ಹೋರಾಟವನ್ನು ಕೂಡ ಮಾಡ್ತಾ ಬಂದಿದ್ರು. ಯೋಗೇಶ್ ಗೌಡ ಬರ್ತಾ ಬರ್ತಾ ತಮ್ಮದೇ ಆದಂತ ಒಂದಷ್ಟು ಗುಂಪನ್ನು ಕಟ್ಟಿಕೊಳ್ತಾರೆ. ಒಂದು ಉದಯ್ ಎನ್ನುವಂತ ಜಿಮ್ ಕೂಡ ಇರುತ್ತೆ. ಆ ಮೂಲಕ ಒಂದಷ್ಟು ಜನರಿಗೆ ಪರಿಚಿತರಾಗ್ತಾರೆ. ಯಾವ ಹಂತಕ್ಕೆ ಬಂದ್ಬಿಡ್ತಾರೆ ಅಂತಂದ್ರೆ, ತಾಲೂಕು ಪಂಚಾಯಿತಿ ಚುನಾವಣೆಯಲ್ಲಿ ಗೆದ್ದು ತಾಲೂಕು ಪಂಚಾಯಿತಿ ಸದಸ್ಯನೂ ಕೂಡ ಆಗ್ತಾರೆ. ಅಂತಿಮವಾಗಿ ತಾಲೂಕು ಪಂಚಾಯಿತಿಯಲ್ಲಿ ಒಂದು ಅವಧಿಗೆ ಅಧ್ಯಕ್ಷರು ಕೂಡ ಆಗ್ಬಿಡ್ತಾರೆ. ಅಲ್ಲಿಂದಲೇ ಯೋಗೇಶ್ ಗೌಡ ಹಾಗೆ ಈ ವಿನಯ್ ಕುಲಕರ್ಣಿ ನಡುವೆ ಜಟಾಪಟಿ ಶುರು ಆಗೋದು. ಯಾಕಂದ್ರೆ ಯೋಗೇಶ್ ಗೌಡ ಬಣದವರು ಅದೇ ರೀತಿಯಾಗಿ ವಿನಯ್ ಕುಲಕರ್ಣಿ ಬಣದವರು ಒಂದಷ್ಟು ಒಪ್ಪಂದ ಮಾಡಿಕೊಂಡಿರ್ತಾರೆ. ಏನಪ್ಪಾ ಅಂತಂದ್ರೆ, ತಾಲೂಕು ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ಇಂತಿಷ್ಟು ಅವಧಿ ಆದ್ಮೇಲೆ, ಅಂದ್ರೆ ಇಷ್ಟು ವರ್ಷ ಆದ್ಮೇಲೆ ಬಿಟ್ಕೊಡ್ಬೇಕು ಅಂತೇಳಿ ಒಂದು ಮಾತುಕತೆ ಆಗಿರುತ್ತೆ. ಆದ್ರೆ ಆ ಸಮಯದಲ್ಲಿ ಯೋಗೇಶ್ ಗೌಡ ಬಿಟ್ಕೊಡೋದಿಲ್ಲ. ಈ ವಿಚಾರಕ್ಕೆ ಮೊದಲಿಗೆ ಫಸ್ಟ್ ಕ್ಲಾಶ್ ಆಗುತ್ತೆ ಅವರಿಬ್ರು ಮಧ್ಯೆ. ಇದೇನಾಗುತ್ತೆ, ಇನ್ನಷ್ಟು ತೀವ್ರ ಆಗುತ್ತೆ. ಜಿಲ್ಲಾ ಪಂಚಾಯಿತಿ ಚುನಾವಣೆಯ ಸಂದರ್ಭದಲ್ಲಿ ಹೆಬ್ಬಳ್ಳಿ ಕ್ಷೇತ್ರದಿಂದ ಸ್ಪರ್ಧೆಯನ್ನ ಮಾಡೋಕೆ ಬಂದಂತವರು ಯೋಗೇಶ್. ತಾಲೂಕು ಪಂಚಾಯಿತಿಲಿ ಪಕ್ಷೇತರನಾಗಿ ಗೆದ್ದಿದ್ರು ಯೋಗೇಶ್ ಗೌಡ. ಅದಾದ ಬಳಿಕ ಬಿಜೆಪಿಗೆ ಸೇರ್ಪಡೆ ಆಗ್ತಾರೆ. ಬಿಜೆಪಿಯಲ್ಲಿ ತಕ್ಕ ಮಟ್ಟಿಗೆ ಗುರುತಿಸಿಕೊಳ್ತಾರೆ. ಇದೇ ಯೋಗೇಶ್ ಗೌಡ ಜಿಲ್ಲಾ ಪಂಚಾಯಿತಿ ಚುನಾವಣೆಗೆ ಸ್ಪರ್ಧೆ ಮಾಡೋದಕ್ಕೆ ರೆಡಿ ಆಗ್ಬಿಡ್ತಾರೆ. ಆಗ ವಿನಯ್ ಕುಲಕರ್ಣಿ ಹೇಳ್ತಾರೆ, ಇಲ್ಲ ನೀವು ಸ್ಪರ್ಧೆ ಮಾಡೋಕ್ ಆಗೋದಿಲ್ಲ ಅಂತೇಳಿ. ಆದ್ರೆ ಯೋಗೇಶ್ ಗೌಡ ಒಪ್ಪೋದಿಲ್ಲ, ನಾನು ಸ್ಪರ್ಧೆ ಮಾಡೇ ಮಾಡ್ತೀನಿ ಅಂತ ಹಠಾತ್ ಒಂಥರ ಹಠ ಹಿಡಿದು ನಿಂತುಬಿಡ್ತಾರೆ. ಎಲ್ಲಿವರೆಗೂ ವಿನಯ್ ಕುಲಕರ್ಣಿ ಹೋಗ್ತಾರೆ ಅಂತಂದ್ರೆ, ಆ ಸಂದರ್ಭದಲ್ಲಿ ಯಾವುದೋ ದುಡ್ಡನ್ನು ಹಂಚ್ತಾ ಇದ್ರು ಎನ್ನುವಂತ ಆರೋಪದಲ್ಲಿ ಅರೆಸ್ಟ್ ಮಾಡಿಸ್ಬಿಡ್ತಾರೆ. ಯಾಕಂದ್ರೆ ವಿನಯ್ ಕುಲಕರ್ಣಿ ಅಷ್ಟೊತ್ತಿಗಾಗ್ಲೇ ಸಚಿವ ಆಗಿರ್ತಾರೆ, ಆ ಭಾಗದ ಉಸ್ತುವಾರಿ ಕೂಡ ಆಗಿರ್ತಾರೆ. ತಮ್ಮ ಪ್ರಭಾವವನ್ನ ಬೀರಿ ಯೋಗೇಶ್ ಗೌಡನನ್ನ ಅರೆಸ್ಟ್ ಮಾಡಿಸುವಲ್ಲಿ ಯಶಸ್ವಿ ಆಗ್ತಾರೆ. ಅವ್ರೇನಾದ್ರು ಜೈಲಿಗೆ ಹೋದ್ರೆ ಜಿಲ್ಲಾ ಪಂಚಾಯಿತಿ ಚುನಾವಣೆಯಿಂದ ಸೋತ್ ಬಿಡ್ತಾರೆ ಎನ್ನುವಂತ ರೀತಿಯಲ್ಲಿ ಅವ್ರದ್ದು ಲೆಕ್ಕಾಚಾರ ಇತ್ತು. ಆದ್ರೆ ಅದು ಉಲ್ಟಾ ಆಗುತ್ತೆ. ಜೈಲಿನಲ್ಲಿ ಇಟ್ಕೊಂಡೆ ಯೋಗೇಶ್ ಗೌಡ ಚುನಾವಣೆಯಲ್ಲಿ ಗೆದ್ಬಿಡ್ತಾರೆ. ಆಗ ಮತ್ತೆ ವಿನಯ್ ಕುಲಕರ್ಣಿ ಯೋಗೇಶ್ ಗೌಡ ನಡುವಿನ ಜಟಾಪಟಿ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬಿಡುತ್ತೆ. ಇದರ ನಡುವೆ ಏನಾಗ್ಬಿಡುತ್ತೆ ಅಂತಂದ್ರೆ, ವಿನಯ್ ಕುಲಕರ್ಣಿ ಯಾವುದೋ ಒಂದು ಆಸ್ಪತ್ರೆಯಲ್ಲಿ ಗಲಾಟೆ ಮಾಡಿದಂತ ವಿಡಿಯೋ ಕೂಡ ವೈರಲ್ ಆಗ್ಬಿಡುತ್ತೆ. ಆ ವಿಡಿಯೋನ ವೈರಲ್ ಮಾಡಿಸಿದ್ ಯಾರು ಅಂತಂದ್ರೆ ಯೋಗೇಶ್ ಗೌಡ ಅನ್ನುವ ರೀತಿಯಲ್ಲಿ ವಿನಯ್ ಕುಲಕರ್ಣಿಗೆ ಅನ್ಸೋದಕ್ಕೆ ಶುರು ಆಗುತ್ತೆ. ಆಗ್ಲೇ ವಿನಯ್ ಕುಲಕರ್ಣಿಗೆ ಅನ್ಸೋದು, ಈ ವ್ಯಕ್ತಿ ನನಗೆ ರಾಜಕೀಯವಾಗಿ ಪೈಪೋಟಿಯನ್ನ ನೀಡಬಹುದು. ಯಾಕಂದ್ರೆ ಇಬ್ಬರು ಕೂಡ ಒಂದೇ ಸಮುದಾಯದವರು, ಪಂಚಮಿ ಸಾಲ ಸಮುದಾಯದವರು. ಹೀಗಾಗಿ ನನಗೆ ಪೈಪೋಟಿಯನ್ನ ನೀಡುವಂತ ಹಂತಕ್ಕೆ ಬೆಳಿಬಹುದು ಅಂತ. ಈಗೇನಾದ್ರೂ ಆಯ್ತು ಅಂತ ಅಂದ್ರೆ ನನ್ನ ರಾಜಕೀಯ ಜೀವನವೇ ಮಸುಕಾಗ್ಬಿಡುತ್ತೆ ಅಥವಾ ಹಾಳಾಗ್ಬಿಡುತ್ತೆ ಎನ್ನುವ ರೀತಿಯಲ್ಲಿ ವಿನಯ್ ಕುಲಕರ್ಣಿ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಇದೆಲ್ಲವೂ ಕೂಡ ಆಗಿರುತ್ತೆ ಇನಿಷಿಯಲ್ ಸ್ಟೇಜ್ ನಲ್ಲಿ. ಟ್ರಿಗರ್ ಪಾಯಿಂಟ್ ಯಾವುದು ಅಂತ ಹೇಳ್ತೀನಿ ಕೇಳಿ. ಇಲ್ಲಿ 20 ಏಪ್ರಿಲ್ ತಿಂಗಳು 2016ರ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಕಚೇರಿಯಲ್ಲಿ ಕೆಡಿಪಿ ಸಭೆ ಇರುತ್ತೆ. ಅವತ್ತಿನ ಸಭೆಯಲ್ಲಿ ಈ ನೀರಿನ ಬರ ಸಮಸ್ಯೆ ಅಥವಾ ಬರಗಾಲ ಸಮಸ್ಯೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಚರ್ಚೆ ಆಗ್ತಾ ಇರುತ್ತೆ. ಆಗ ಹೊಸದಾಗಿ ಜಿಲ್ಲಾ ಪಂಚಾಯಿತಿ ಸದಸ್ಯನಾಗಿ ಆಯ್ಕೆಯಾದಂತ ಯೋಗೇಶ್ ಗೌಡ ಉಸ್ತುವಾರಿ ಸಚಿವನಾಗಿದ್ದಂತ ವಿನಯ್ ಕುಲಕರ್ಣಿಯ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ನಮಗೆ ನೀರು ಸರಿಯಾದ ರೀತಿಯಲ್ಲಿ ಸರಬರಾಜು ಆಗ್ತಾ ಇಲ್ಲ ಅಥವಾ ಸಿಗ್ತಾ ಇಲ್ಲ, ಬರಗಾಲ ಸಮಸ್ಯೆ ತುಂಬಾನೇ ಇದೆ, ನೀವೇನು ಮಾಡೋದಕ್ಕೆ ಆಗ್ತಾ ಇಲ್ಲ, ಹೀಗೆ ಹಾಗೆ ಅಂತೇಳಿ ಒಂದಷ್ಟು ಪ್ರಶ್ನೆಗಳನ್ನ ಕೇಳೋದಕ್ಕೆ ಶುರು ಮಾಡ್ಕೊಳ್ತಾರೆ. ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ, ಜೋರಾಗಿ ಯೋಗೇಶ್ ಗೌಡ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ.
ಏಕವಚನದಲ್ಲಿ ಪರಸ್ಪರ ವಾಗ್ದಾಳಿ ಮಾತಿನ ಚಕಮಕಿ ಎಲ್ಲವೂ ಕೂಡ ಉಂಟಾಗಿ ಬಿಡುತ್ತೆ. ಯಾವ ಲೆವೆಲ್ಗೆ ಹೋಗುತ್ತೆ ಅಂದ್ರೆ ಆ ಸಿಚುವೇಶನ್ ಏಕವಚನದಲ್ಲಿ ಪರಸ್ಪರ ವಾಗ್ದಾಳಿ ಮಾತಿನ ಚಕಮಕಿ ಎಲ್ಲವೂ ಕೂಡ ಆಗುತ್ತೆ. ಆಗ ವಿನಯ್ ಕುಲಕರ್ಣಿ ಥಿಂಕ್ ಮಾಡ್ತಾರೆ, ಈ ಭಾಗದಲ್ಲಿ ನನಗೆ ಪ್ರಶ್ನೆ ಮಾಡುವಂತವ್ರು ಯಾರು ಕೂಡ ಇರಲಿಲ್ಲ, ಆದ್ರೆ ಈ ಒಬ್ಬ ವ್ಯಕ್ತಿ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿದ್ದಾನೆ ಅಥವಾ ಬೆಳೀತಾ ಇದ್ದಾನೆ ಅಂತ ಅವರು ಥಿಂಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಎಲ್ಲಿವರೆಗೂ ಅಂತಂದ್ರೆ ಆತ ನನ್ನನ್ನೇ ಪ್ರಶ್ನೆ ಮಾಡೋದಕ್ಕೆ ಆರಂಭ ಮಾಡಿಬಿಟ್ರೆ, ಈಗ ಆಗ್ಬಿಟ್ರೆ ಸರಿ ಹೋಗೋದಿಲ್ಲ, ಇದು ನನಗೆ ಏನೋ ಒಂದು ರೀತಿಯಲ್ಲಿ ಸಮಸ್ಯೆ ಆಗ್ಬಿಡುತ್ತೆ ಫ್ಯೂಚರಲ್ಲಿ ಅಥವಾ ನನ್ನ ರಾಜಕೀಯ ಜೀವನದಲ್ಲಿ ಅಂತ ಅದೊಂದು ಟ್ರಿಗರ್ ಪಾಯಿಂಟ್ ಅವ್ರನ್ನ ಈ ಲೆವೆಲ್ಗೆ ತಂದು ನಿಲ್ಲಿಸುತ್ತೆ. ಆ ಟೈಮಲ್ಲಿ ಆ ಒಂದು ಈಗೋ ಅನ್ನೋದು ಇರುತ್ತಲ್ಲ, ಆ ಈಗೋ ಅವ್ರಿಗೆ ಹರ್ಟ್ ಮಾಡುತ್ತೆ. ಹೀಗಾಗಿ ವಿನಯ್ ಕುಲಕರ್ಣಿ ಯೋಚನೆ ಮಾಡೋದೇನಪ್ಪಾ ಅಂತಂದ್ರೆ ಕೊಲೆ ಮಾಡಿಸೋ ಒಂದು ಯೋಚನೆ ಮಾಡಿಬಿಡ್ತಾರೆ. ಅದಾದ ಬಳಿಕ ಬಸವರಾಜ್ ಮುತ್ತಗೆ ಸೇರಿದಂತೆ ಒಂದಷ್ಟು ತಂಡವನ್ನ ಕಟ್ತಾರೆ, ನೀಟಾಗಿ ಪ್ರೀ ಪ್ಲಾನ್ ಅನ್ನ ಮಾಡ್ತಾರೆ, ಯೋಗೇಶ್ ಗೌಡನ ಹತ್ಯೆಯನ್ನ ಕೂಡ ಮಾಡಿಸ್ಬಿಡ್ತಾರೆ. ಅಂದ್ರೆ ಮೊದಲಿಂದ ರಾಜಕೀಯ ವೈಷಮ್ಯ ಜಟಾಪಟಿ ಎಲ್ಲವೂ ಕೂಡ ಇರುತ್ತೆ. ನನ್ನ ಲೆವೆಲ್ಗೆ ಬೆಳೀತಾ ಇದ್ದೇನೆ ಎನ್ನುವಂತ ಕಾರಣಕ್ಕಾಗಿ ಕೊನೆಗೆ ಆ KPD ಸಭೆಯ ಒಂದು ಗಲಾಟೆ ಇತ್ತಲ್ಲ, ಅದೊಂದು ಟ್ರಿಗರ್ ಪಾಯಿಂಟ್ ಇಂದ ವಿನಯ್ ಕುಲಕರ್ಣಿ ಈ ಹಂತದವರೆಗೂ ಹೋಗ್ಬಿಡ್ತಾರೆ. ಇಂತಹ ವಿನಯ್ ಕುಲಕರ್ಣಿಯನ್ನ ಇದೀಗ DK ಶಿವಕುಮಾರ್ ಅಂತವರು ಸಮರ್ಥನೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಹಾಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಹೇಳ್ತೀನಿ ಕೇಳಿ. ಇಲ್ಲಿ ಇದಕ್ಕೆ ಎಷ್ಟರ ಮಟ್ಟಿಗೆ ಪ್ರೀ ಪ್ಲಾನ್ ಮಾಡಿದ್ರು ಅಂತಂದ್ರೆ, ಮೊದಲೇ ಪೊಲೀಸರ ಜೊತೆಗೆ ಅಂಡ್ ಎಲ್ಲರ ಜೊತೆಗೆ ಸೇರಿ ಪ್ರೀ ಪ್ಲಾನ್ ಎಲ್ಲವನ್ನು ಕೂಡ ಮಾಡ್ಕೊಂಡಿದ್ರು. ಇನ್ನೊಂದು ವಿಚಾರ ಈಗ ಹೊರಗಡೆ ಬರ್ತಾ ಇದೆ, ಅದೇನು ಅಂತಂದ್ರೆ ಯೋಗೇಶ್ ಗೌಡ ರಿಯಲ್ ಎಸ್ಟೇಟ್ ಉದ್ಯಮವನ್ನು ಕೂಡ ನಡೆಸ್ತಾ ಇದ್ರಂತೆ. ಹೀಗಾಗಿ ಯೋಗೇಶ್ ಗೌಡ ಅವರನ್ನ ಹತ್ಯೆ ಮಾಡಬೇಕು ಅಂತ ಎಷ್ಟರ ಮಟ್ಟಿಗೆ ಪ್ಲಾನ್ ಮಾಡಿದ್ರು ಅಂತಂದ್ರೆ, ಇವರು ಕೊಲೆ ಆದ ನಂತರ ಈ ಕೊಲೆ ರಿಯಲ್ ಎಸ್ಟೇಟ್ ಸಲುವಾಗಿ ಕೊಲೆ ಆಗಿದೆ ಎನ್ನುವಂತ ರೀತಿಯಲ್ಲಿ ಪೋಟ್ರೆ ಆಗ್ಬೇಕು ಅಂತ ಪ್ಲಾನ್ ಮಾಡಿದ್ರು. ಇವ್ರು ಏನ್ ಮಾಡಿರ್ತಾರೆ ಅಂತಂದ್ರೆ, ಕೊಲೆಗೂ ಮುಂಚೆ ಈ ಯೋಗೇಶ್ ಗೌಡ ರಿಯಲ್ ಎಸ್ಟೇಟ್ ವ್ಯವಹಾರಗಳನ್ನು ಕೂಡ ನಡೆಸ್ತಾ ಇರ್ತಾರಲ್ಲ, ಅವರಿಗೆ ಸಂಬಂಧಪಟ್ಟ ಜಾಗ ಇರುತ್ತಲ್ಲ, ಆ ಜಾಗ ಹತ್ರನೇ ಇವರು ಜಾಗವನ್ನ ಪರ್ಚೇಸ್ ಮಾಡೋದು ಅಥವಾ ಅಲ್ಲಿ ಹೋಗಿ ಕಿರಿಕ್ ತೆಗೆಯೋದು ಅಂತದೆಲ್ಲವನ್ನು ಕೂಡ ಮಾಡಿದ್ರು. ಅಂದ್ರೆ ಮೊದಲೇ ಅಂತದೊಂದು ಸೃಷ್ಟಿ ಮಾಡಿಬಿಟ್ಟಿದ್ರು. ಅದಾದ್ಮೇಲೆ ಕೊಲೆ ಆಗ್ತಾ ಇದ್ದ ಹಾಗೆ ಏನ್ ಮಾಡ್ಬಿಡ್ತಾರೆ ಅಂತಂದ್ರೆ 6 ಜನ ಹೋಗಿ ಸರೆಂಡರ್ ಆಗ್ಬಿಡ್ತಾರೆ. ಆ ಸರೆಂಡರ್ ಆಗಿರ್ತಾರಲ್ಲ, ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ ಭೂಮಿ ವಿಚಾರಕ್ಕೆ ಅಂದ್ರೆ ಆ ಜಾಗದ ವಿಚಾರಕ್ಕೆ, ಅಂದ್ರೆ ಮುಂದೆ ಎಲ್ಲ ಪ್ಲಾನ್ ಮಾಡ್ಕೊಂಡಿದ್ರಲ್ಲ ಆಲ್ರೆಡಿ, ಸೊ ಆ ಜಾಗದ ವಿಚಾರಕ್ಕೆ ಜಗಳ ಆಯ್ತು. ಆ ಜಗಳದ ಮಧ್ಯೆ ನಾವು ಅವ್ರನ್ನ ಕೊಲೆ ಮಾಡ್ಬಿಟ್ವಿ ಅಂತ ಹೇಳಿ ಹೋಗಿ ಸರೆಂಡರ್ ಆಗಿರ್ತಾರೆ. ತುಂಬಾ ದಿನಗಳ ಕಾಲ ಎಲ್ಲರೂ ಕೂಡ ಹಾಗೆ ನಂಬ್ಕೊಂಡಿರ್ತಾರೆ. ಪೊಲೀಸರು ಕೂಡ ಅದೇ ದಿಕ್ಕಿನಲ್ಲಿ ತನಿಖೆಯನ್ನ ಮಾಡ್ತಾ ಇರ್ತಾರೆ, ಯಾಕಂದ್ರೆ ಪೊಲೀಸರು ಆಲ್ರೆಡಿ ಕಮಿಟ್ಮೆಂಟ್ ಆಗಿದ್ರಲ್ಲ ಈ ಕಡೆ. ಸೊ ಅದೇ ರೀತಿಯಲ್ಲಿ ತನಿಖೆ ಮಾಡ್ತಿರ್ತಾರೆ. ನೋಡಿ ಇಲ್ಲಿ ಪೊಲೀಸರು ಅವ್ರ ಜೊತೆ ಸೇರ್ಕೊಂಡು ಯಾವ ತರ ನೀಚ ಕೆಲಸ ಮಾಡಿದ್ದಾರೆ ಅಂತ. ಆ ಪೊಲೀಸ್ಗೊಂದು ಒಂದು ಮರ್ಯಾದೆ ಇರುತ್ತೆ, ಒಂದು ಬೆಲೆ ಇರುತ್ತೆ. ಆ ಮರ್ಯಾದೆ, ಆ ಬೆಲೆನೆಲ್ಲ ಹಾಳು ಮಾಡ್ಕೊಳ್ಳೋದು ಇವರೇ ನೋಡಿ, ಇಂಥವ್ರಿಂದಲೇ ನೋಡಿ. ಈಗ ಅದೇ ಪೊಲೀಸ್ಗೆ, ಚನ್ನಕೇಶವ ಎನ್ನುವಂತ ಪೊಲೀಸ್ಗೆ 7 ವರ್ಷ ಜೈಲು ಶಿಕ್ಷೆ ಆಗಿದೆ. ಈ ಕೇಸ್ ನೋಡಿದ್ಮೇಲೆ ಬೇರೆ ಪೊಲೀಸರಿಗೂ ಇದೆಲ್ಲವೂ ಕೂಡ ಪಾಠ ಆಗ್ಬೇಕು. ಸೊ ಅದಾದ್ಮೇಲೆ ಪ್ಲಾನ್ ಪ್ರಕಾರ ಎಲ್ಲ ನಡೆಯುತ್ತೆ. ಜಾಗದ ವಿಚಾರವಾಗಿ ಕೊಲೆ ಆಯ್ತು ಅನ್ನೋ ರೀತಿಯಲ್ಲಿ ಬಿಂಬಿತ ಆಗುತ್ತೆ. ಆದ್ರೆ ಯಾವಾಗ ಈ ಕೇಸ್ಗೆ 2019-20 ಸಂದರ್ಭದಲ್ಲಿ CBI ಎಂಟ್ರಿ ಕೊಡುತ್ತೋ ಆಗ ಎಲ್ಲವೂ ಕೂಡ ಉಲ್ಟಾ ಪಲ್ಟಾ ಆಗುತ್ತೆ. ವಿನಯ್ ಕುಲಕರ್ಣಿಯ ನಿಜವಾದಂತ ಅಸಲಿಯತ್ತು ಎಲ್ಲವೂ ಕೂಡ ಬಯಲಾಗ್ತಾ ಹೋಗುತ್ತೆ. ಈ ಪೊಲೀಸ್ ಅವರ ಕೈವಾಡವೂ ಕೂಡ ಹಂತವಾಗಿ ಬಯಲಾಗೋದಕ್ಕೆ ಶುರುವಾಗುತ್ತೆ. ಈಗ ನೋಡಿ ಇಲ್ಲಿ ಬಹಳ ಸರ್ಪ್ರೈಸ್ ಆಗುವಂತ ವಿಚಾರ ಅಂತಂದ್ರೆ, KDP ಸಭೆಯಲ್ಲಿ ಒಂದು ಗಲಾಟೆ ಆಗಿತ್ತಲ್ಲ, ಯಾರೋ ಒಬ್ಬ ವ್ಯಕ್ತಿ ಪ್ರಶ್ನೆ ಮಾಡಿದ ಅನ್ನುವ ಕಾರಣಕ್ಕಾಗಿ ಹತ್ಯೆ ಮಾಡಿಸುವ ಹಂತದವರೆಗೂ ಹೋಗ್ತಾರೆ ಅಂತಂದ್ರೆ, ಈಗ ನೋಡಿ ಆಕಸ್ಮಿಕವಾಗಿ ಹತ್ಯೆ ಆಗೋದು ಬೇರೆ, ಏನೋ ಗಲಾಟೆ ಆಗ್ತಾ ಇತ್ತು, ಕೈ ಮಿಲಾಯಿಸಿದ್ರು, ಆ ಸಂದರ್ಭದಲ್ಲಿ ಏನೋ ಮಿಸ್ ಆಗಿ ಸಾಯಿಸ್ಬಿಟ್ರು ಅಥವಾ ಕೊಲೆ ಮಾಡ್ಬಿಟ್ರು ಅಂದ್ರೆ ಅದು ಬೇರೆ ರೀತಿಯಲ್ಲಿ. ಆದ್ರೆ ನೀಟಾಗಿ ಪ್ರೀ ಪ್ಲಾನ್ ಮಾಡಿ ಕೊಲೆ ಆದ ನಂತರ ಸರೆಂಡರ್ ಆಗಬೇಕು, ಕೊಲೆ ಆದ ನಂತರ ಕೇಸ್ನ ಹೇಗೆ ದಿಕ್ಕು ತಪ್ಪಿಸ್ಬೇಕು, ಕೊಲೆ ಆದ ನಂತರ ಹೇಗೆ ಕೇಸ್ನ ತಿರುಚಬೇಕು, ಎಲ್ಲವನ್ನೂ ಕೂಡ ನೀಟಾಗಿ ಪ್ಲಾನ್ ಮಾಡಿ ಓರ್ವ ಸಚಿವ ತನ್ನ ಪ್ರಭಾವವನ್ನ ಬೀರಿ ಹತ್ಯೆ ಮಾಡಿಸ್ತಾರೆ ಅಂತಂದ್ರೆ ಏನ್ ಹೇಳ್ಬೇಕು ಅಂತ ಗೊತ್ತಾಗೋದಿಲ್ಲ. ನಮ್ಮ ಜನ ಇನ್ನೂ ಎಷ್ಟರ ಮಟ್ಟಿಗೆ ಇದ್ದಾರೆ ಅಂತಂದ್ರೆ 2023ರಲ್ಲಿ ಚುನಾವಣೆ ನಿಂತಾಗ ಧಾರವಾಡಕ್ಕೆ ಎಂಟ್ರಿ ಕೊಡುವ ಸಂದರ್ಭದಲ್ಲಿ ಆತ ಅಂದ್ರೆ ವಿನಯ್ ಕುಲಕರ್ಣಿ ಆ ಸ್ಥಿತಿ ಅಲ್ಲಿ ಇರ್ಲಿಲ್ಲ, ಅಂದ್ರೆ ಒಳ್ಳೆಯ ಪರಿಸ್ಥಿತಿ ಇರ್ಲಿಲ್ಲ ಅಲ್ಲಿ. ಜನ ಆದ್ರೂ ಕೂಡ ಓಟ್ ಹಾಕಿ ಗೆಲ್ಲಿಸ್ತಾರೆ. ಇದು ನಮ್ಮ ರಾಜಕೀಯ, ಇದು ನಮ್ಮ ಜನ, ಇದು ನಮ್ಮ ವ್ಯವಸ್ಥೆ. ನೋಡಿ ಹೇಗಿದೆ ನಮ್ಮ ವ್ಯವಸ್ಥೆ. ನಾವೇ ಜನಗಳೇ ಸರಿ ಇಲ್ಲ ಅಂದಾಗ ಇನ್ನೊಬ್ರನ್ನ ಬೈದು ಏನ್ ಪ್ರಯೋಜನ ಹೇಳಿ. ಇದು ಈ ಕೇಸ್ನ ಇಂಟ್ರೆಸ್ಟಿಂಗ್ ವಿಚಾರಗಳಾಗಿತ್ತು. ಸೊ ಅಂತಿಮವಾಗಿ ಇದರಲ್ಲಿ ಶಿಕ್ಷೆ ಆಗೋದಕ್ಕೆ ಪ್ರಮುಖ ಕಾರಣ ಯಾರಪ್ಪ ಅಂತಂದ್ರೆ CBIನ ರಾಕೇಶ್ ರಂಜನ್ ಎನ್ನುವಂತ ಓರ್ವ ಅಧಿಕಾರಿ CBIನ ಅಚ್ಚುಕಟ್ಟಾದ ತನಿಖೆ, ಆ ಇನ್ವೆಸ್ಟಿಗೇಷನ್ ಏನ್ ಮಾಡಿದ್ರು. ಸೊ ಹಾಗೆ ಇದರಲ್ಲಿ A1 ಆಗಿದ್ದಂತ ಬಸವರಾಜ್ ಮುತ್ತಗಿ ಪ್ರಕರಣದ ಇಂಚಿಂಚು ಮಾಹಿತಿಯನ್ನು ಎಳೆಯಾಗಿ ಬಿಚ್ಚಿಟ್ಟಿದ್ದ ಪ್ರಮುಖವಾದ ಕಾರಣವಾಗಿತ್ತು ಇದರಲ್ಲಿ. ಜೊತೆಗೆ ಸಾಕ್ಷಿಗಳ ಮೇಲೂ ವಿನಯ್ ಕುಲಕರ್ಣಿ ಪ್ರಭಾವ ಬೀರಿದ್ದು, ಸಾಕ್ಷಿ ತಿರುಚೋಕೆ ಪ್ರಯತ್ನ ಪಟ್ಟಿದ್ದು, ಈ ವಿಚಾರಗಳು ಕೂಡ ಹೊರಗಡೆ ಬರ್ತಾ ಇದ್ದ ಕಾರಣಕ್ಕಾಗಿ ವಿನಯ್ ಕುಲಕರ್ಣಿ ಇವತ್ತು ಜೈಲು ಸೇರುವಂತ ಪರಿಸ್ಥಿತಿ ಎದುರಾಗಿದೆ. ವೀಕ್ಷಕರೇ, ಇದಾಗಿತ್ತು ಈ ಕ್ಷಣದ ಮಾಹಿತಿ. ಎಲ್ಲವನ್ನೂ ನಿಮ್ಮ ಮುಂದೆ ಇಡುವಂತ ಪ್ರಯತ್ನ ಮಾಡಿದ್ದೀನಿ. ಯಾವ ತರ ಆಯ್ತು, ಎಲ್ಲಿಂದ ಸ್ಟಾರ್ಟ್ ಆಯ್ತು, ಹೇಗೆ ಎಂಡ್ ಆಯಿತು ಅಂತ ಎಲ್ಲವನ್ನು ಎಕ್ಸ್ಪ್ಲೈನ್ ಮಾಡುವಂಥ ಪ್ರಯತ್ನ ನನ್ನದಾಗಿತ್ತು. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದೇ ರೀತಿಯ ಇನ್ನಷ್ಟು ಮಾಹಿತಿಗಳೊಂದಿಗೆ ಅಥವಾ ಇನ್ನಷ್ಟು ಬೇರೆ ವಿಚಾರಗಳೊಂದಿಗೆ ನಿಮ್ಮ ಮುಂದೆ ಸಿಗ್ತೀನಿ. ಅಂಟಿಲ್ ದೆನ್, ಗುಡ್ ಬೈ.